ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ನೋಡ್ರಿ, ಈ ಚಾನಲಲ್ಲಿ ವೇದಾಂತ ಚಂದ್ರಿಕೆ ಅಂತ ಹೆಸರಿಟ್ಟಿದ್ದೀನಿ. ವೇದಾಂತದ ಮಾತುಗಳನ್ನು ಮಾತ್ರ ಬಿಡಬೇಕು ಅಂತ ಸಂಕಲ್ಪ ಮಾಡಿದ್ದೀನಿ ಕೂಡ. ಅದನ್ನಷ್ಟೇ ಬಿಟ್ಟಿದ್ದೀನಿ. ಇಲ್ಲಿ ಮಠ ಯಾವ ಅಂತ ನನ್ನ ದಿನಚರಿ ಲಾಗನ್ನು ಯಾವುದೂ ಹಾಕಿಲ್ಲ. ಇವತ್ತು ಕೂಡ ಹಾಕಬಾರ್ದು ಅಂದ್ಕೊಂಡೆ. ಬರೀ ಪ್ರವಚನ ವಿಷಯಗಳು, ಶಾಸ್ತ್ರದ ವಿಷಯಗಳು, ಶಾಸ್ತ್ರ ಚಿಂತನೆಗಳು ಮತ್ತು ಇನ್ನಿತರ ಹಲವಾರು ವಿಡಿಯೋಗಳನ್ನು ಹಾಕಬೇಕು ಅಂತ ಅಷ್ಟೇ ಅಂದ್ಕೊಂಡೆ. ಈ ಸ್ಥಿತಿಯನ್ನು ನೋಡಿ ಇದನ್ನು ಸ್ವಲ್ಪ ವಿಡಿಯೋ ಮುಖಾಂತರ ತೋರಿಸ್ಬೇಕು, ಹೇಳಬೇಕು ಅನ್ನಿಸ್ತು. ಯಾರೂ ತಪ್ಪಾಗಿ ಭಾವಿಸಬೇಡಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತಲ್ಲ, ನಿಮ್ಮ ಫ್ಯಾಮ್ಲಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿದ್ರಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಆನಂತರ ಅಂದರೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಆಲ್ ಆಪ್ಷನ್ ತೋರಿಸ್ತದೆ. ಆಲ್ ಆಪ್ಷನವನ್ನು ಟಚ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ಬಂದು ಸೇರ್ತಾವ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಷ್ಟೇ, ನಾನು ಹೇಳೋದೇನಿಲ್ಲ. ಒಂದು 4-5 ತಿಂಗಳು ಆಗಿರಬಹುದು ಈ ಆಶ್ರಮದಿಂದ ಅಲ್ಲೇ ನಮ್ಮ ಗುರುಗಳ ತಕ್ಕಿದ್ದೆ. ಅಭ್ಯಾಸ ಮಾಡಲಿಕ್ಕೆ ಹೋಗಿದ್ದೆ. ಹಾಗೆ ಶ್ರಾವಣಕ್ಕೆ ಬರಬೇಕಂದ್ರೆ ಬೇರೆ ಕಡೆ ಪ್ರವಚನಕ್ಕೆ ಹಿಡಿದೆ, ಪ್ರವಚನಕ್ಕೆ ಹಿಡಿದೆ. ಆಮೇಲೆ ಇನ್ನೇನಪ್ಪ ಬರಬೇಕಂದ್ರೆ ಗಣಪತಿ ಪುರಾಣಕ್ಕೆ ಶಿವಾಪುರಕ್ಕೆ ಹಿಡಿದೆ, ಕಾನಟಿ ಪಕ್ಕನೇ. ಇವಾಗ ಬಂದಿದ್ದೀನಿ ನಾನಿರುವಂಥ ಆಶ್ರಮಕ್ಕೆ, ಅಂದರೆ ಮಠಕ್ಕೆ. ಏನೋ ತೋರಿಸ್ಬಾರ್ದು ಅಂದ್ಕೊಂಡೆ, ಆದರೂ ಮನಸ್ಸು ತಡೀಲಿಲ್ಲ. ಯಾರೂ ಬೇಜಾರು ಮಾಡ್ಕೋಬೇಡಿ. ಇಷ್ಟ ಆದರೆ ನೋಡ್ರಿ, ಇಲ್ಲ ಅಂದರೆ ಬಿಡ್ರಿ. ಯಾರಿಗೆ ನೋಡಲೇಬೇಕಂತ ಒತ್ತಾಯಿಲ್ಲ. ನಿಮ್ಮ ಇಷ್ಟದ ಪ್ರಕಾರ ನೋಡ್ರಿ. ಹಿಂದೆ ಹೆಂಗಾಗಿದೆ ಅಲ್ರಿ, ಮಠದೊಳಗೆ ಮಠ ಐತಂದ ಬಳಕ ದಿನ ಬರ್ತಾರೆ. ಏನು ಮಾಡ್ತಾರೋ ಗೊತ್ತಿಲ್ಲ. ಹಾಗೆ ಬಂದು ಕೂತ್ ಹೋಗ್ತಾರೋ ಹೆಂಗೋ ಗೊತ್ತಿಲ್ಲ. ಎಲ್ಲ ಹಂಗೆ ಇದೆ ನೋಡಿ. ಇದನ್ನೆಲ್ಲ ನಾನು ಕ್ಲೀನ್ ಮಾಡ್ಕೋಬೇಕು. ಹಿಂದೋಗಿ ತೋರಿಸ್ಬೇಕು. ಬೆಳಕಿಲ್ಲ ಸ್ವಲ್ಪ. ಇವಾಗ 6 ಗಂಟೆ 6:15 6:10 ಆಗಿರಬಹುದು. ನೋಡ್ರಿ, ಎಷ್ಟೊಂದು ಕತ್ಲಿದೆ. ಕಾಣಿಸ್ತೈತೆ ಅಂತ ಭಾವಿಸ್ತೀನಿ, ಬಟ್ ಗೊತ್ತಿಲ್ಲ. ನೋಡಿ, ಟಾಯ್ಲೆಟ್ ಬಾಕಲ್ದು ಕದ ಮುರಿದಿದ್ದಾರೆ. ಇಷ್ಟೆಲ್ಲ ಗಲೀಜಾಗಿದೆ. ಇನ್ನು ನಾನು ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಹಿಂಗ್ರಿ. ಮಠದೊಳಗೆ ಒಬ್ಬರೇ ಮಾತಾಜಿ ಅದಾರಂದರೆ ಬರ್ತಾರಂತ ಫೋನ್ ಹಚ್ಚಿದ್ದೀನಿ, ಬರ್ತೀನಿ ಅಂತೇಳಿ. ತೊಳಿಲಿಲ್ಲ ಅಂದರೂ ಪರವಾಗಿಲ್ಲ, ಒಂದು ಕಸನಾದರೂ ಹೊಡಿಬೇಕಿತ್ತು, ಹೊಡೆದಿಲ್ಲ. ನೋಡ್ರಿ ಹೆಂಗಿದೆ. ಒಳಗೆ ಹೋಗೋಣ ಬರ್ರಿ, ಏನೇನು ಆಕಾರ ಅಂತ. ನನಗಂತೂ ನೋಡಲಿಕ್ಕೆ ಆಗ್ತಾಯಿಲ್ಲ. ನೋಡ್ರಿ, ಇದು ನಮ್ಮ ಎಂಟ್ರೆನ್ಸು. ಏನೋ ಒಂಥರ ಬೇಜಾರಾಗ್ತಿದೆ. ಖುಷಿಯಿಂದ ಬಂದೆ. ನೋಡ್ರಿ, ಎಲ್ಲ ಕಾಯಿ ಒಗೆದಿದ್ದಾರೆ. ಮನುಷ್ಯನಿಗೆ ಒಂದು ಸ್ವಂತ ಗೂಡು ಅನ್ನತಕ್ಕಂಥದ್ದು ಇರಬೇಕ್ರಿ. ಯಾರಿಗಾದರೂ, ಇಂದು ಸಂಸಾರಿಕರೂ ಆಗಿರ್ಬೋದು, ಇಂದು ಸನ್ಯಾಸಿಗಳಿಗೂ ಆಗಿರ್ಬೋದು.
ನೋಡ್ರಿ ಇಲ್ಲೆಲ್ಲ ಫ್ಯಾನ್ ಏನು ಮಾಡಿದ್ದಾರೆ ಗೊತ್ತಿಲ್ಲ. ಫ್ಯಾನ್ ಹೊಡೆದಿದೆ ನೋಡ್ರಿ. ನನ್ನ ಪಲ್ಲಂಗ ಸ್ಥಿತಿ ಏನಾಗಿದೆ ಅಂತೆ. ಇದು ನಾ ಮಲ್ಕೊಳ್ಳೋ ಜಾಗ, ಇದು ಟೇಬಲ್ಲು. ಎಷ್ಟು ಗಲೀಜಾಗಿದೆ ಅಂದ್ರೆ ನೋಡ್ರಿ, ಇದು ಅಡುಗೆ ಮನೆ. ನೋಡ್ರಿ, ಇದು ಹೊರಗಿಂದ ಕಿಚನಿಗೆ ಹೋಗೋಣ ಬರ್ರಿ. ಇಲ್ಲಿ ನೋಡ್ರಿ ಹಂಗಿಟ್ಟಿದ್ದಾರೆ ಅಂತಂದ್ರೆ ನಾ ಇಟ್ಟಂಗೆ ಒಂದೂ ಇಲ್ಲ. ಇವೇನು ಟೇಬಲ್ ಇದ್ದು ಅಲ್ಲ ಇವು ಇಲ್ಲ. ಇಲ್ಲೆರಡು ಹಾಕಿದ್ದೆ, ಇಲ್ಲೊಂದು ಟೇಬಲ್ ಹಾಕಿ ಇದ್ರ ಮ್ಯಾಗ ಒಲಿ ಇಟ್ಟು ನನಗೇನು ಸಾಮಾನು ಬೇಕಲ್ಲ ಅವನ್ನೆಲ್ಲ ಇಟ್ಕೊಂಡಿದ್ದೆ. ಎಲ್ಲ ಹೆಂಗೆ ಇಟ್ಟಿದ್ದಾರೆ ನೋಡ್ರಿ. ಆದರೆ ತಗೊಳ್ಳಿ ಸಾಮಾನು, ಯಾಕಂದರೆ ಸಾಮಾನು ತಗೊಳ್ಳಿಕ್ಕೆ ಬಾಂಡಿ ಮಾಡಿದಾರ. ತಮ್ಮ ಬೇಕಾದ ಸಾಮಾನು ತಗೊಳ್ಳಿ, ಪರವಾಗಿಲ್ಲ. ಆದರೆ ನಾ ಹೆಂಗೆ ಸಿಸ್ಟಮಿಸ್ಟಿಕ್ಕಾಗಿ ಇಟ್ಟಿದ್ನಲ್ಲ ಹಾಗೆ ಇಟ್ಟರೆ ಪರವಾಗಿಲ್ಲ. ನಾ ಹೆಂಗೆ ಇಟ್ಟಿದ್ನ ಹಂಗೆ ಒಂದೂ ಇಟ್ಟಿಲ್ಲ. ಹೆಂಗೆ ಇಟ್ಟಿದ್ದಾರೆ ನೋಡ್ರಿ. ಇದನ್ನು ಹೆಂಗೆ ಇಟ್ಕೋಬೇಕು ಇವನ್ನ? ಅದ್ರಾಗ ದಬ್ಬ ಹಾಕಿದ್ದಾರೆ. ಸಣ್ಣ ಹೇಗಾದ್ರೆ ಇಟ್ಕೋತೀನಿ, ದುಡ್ಡು ಹಿಂಗಿಟ್ರೆ ನಾ ಹೆಂಗೆ ಇಟ್ಕೋಬೇಕು ಇವನ್ನ? ಈಗ ಬರ್ತೇನಂತ ಫೋನ್ ಹಚ್ಚಿದ್ದೀನಿ. ಹಂಗಾರೆ ಬರ್ತಾರಂಗಾರ ಅಡುಗೆ ಮನೆ ಒಳಗೆ ಹೆಂಗಾಗಿತ್ತು ಏನಿಲ್ಲೋ, ಬರ್ತಾರಂಗಾರ ಅಂಥೇಳಿ ಕಸ ಹೊಡಿಲಿಲ್ಲ ಅಂದರೂ ಪರವಾಗಿಲ್ಲ. ಕಡಿಗೆ ಬಾಂಡ್ಯಾರ ಮೆಟ್ಟಿಗೆ ಹಚ್ಚಿದ್ರಣ ಬಂದು ಧೂಳ ಹೊಡ್ಕೊಂಡು ತೊಳ್ಕೊಂಡು ನಾನು ಹೆಂಗೆ ಬೇಕು ಹಂಗೆ ಇಟ್ಕೋತಿದ್ದೆ. ಈ ಸಾಮಾನೇನೋ ಸಣ್ಣ ಎಲ್ಲ ಜೋಡಿಸ್ಕೊತೀನಿ, ಆದರೆ ದುಡ್ಡು ಹೆಂಗೆ ಹಿಡ್ದು ಗೊತ್ತಾಗ್ತಿಲ್ಲ ನನಗೆ. ಅದನ್ನು ದಬ್ಬಿಟ್ಟಿದ್ದಾರೆ, ಅದನ್ನ ಒಜ್ಜಿದೆ, ಅದು ಎತ್ತುವಂಗಿಲ್ಲ. ಇವನ್ನ ಹೆಂಗೆ ಇಡಬೇಕು ಅಂದು ಗೊತ್ತಾಗ್ತಿಲ್ಲ. ಯಾವುದೇ ಆಗಲಿ ಮನುಷ್ಯನಿಗೆ ಸ್ವಂತ ಅನ್ನತಕ್ಕಂಥದ್ದು ಒಂದು ಸಣ್ಣ ಕೋಲೆ ಆಗಿರ್ಬೋದು, ಇಂಥ ಚಪ್ರ ಆಗಿರ್ಬೋದು, ಏನೋ ಇದ್ರೂ ಕೂಡ ನಾವು ಕಿಲಿ ಹಾಕೊಂದು ಹೋದೀವಿ ಅಂತಂದ್ರೆ ನಾವು 1 ವರ್ಷರ ಬಿಟ್ಟು ಬರಲಿ ಅಥವಾ 6 ತಿಂಗಳರ ಬಿಟ್ಟು ಬರಲಿ, 8 ದಿನನಾದರೂ ಬಿಟ್ಟು ಬರಲಿ, ಆದರೆ ನಾವು ಹೆಂಗೆ ಜೋಡಿಸಿರ್ತೀವಿ ಹಂಗೆ ಇರ್ತಾವೆ. ಬಟ್ ಧೂಳಾಗಿರ್ತದೆ, ಜೀಡುಗಟ್ಟಿರ್ತದೆ, ಆದಷ್ಟಾಗಿರ್ತದೆ. ಅದನ್ನು ಬಿಟ್ಟರೆ ನಾವಿಟ್ಟು ಸಾಮಾನು ನಾವು ಹೆಂಗೆ ಇಟ್ಟಿರ್ತೀವಿ ಹಾಗೆ ಇರ್ತಾವೆ. ನಾವು ಎಲ್ಲೇ ಹೋದರೂ ಬಂದವ್ರನ್ನ ಜೀಡ ಹೊಡ್ಕೊಂಡು, ಧೂಳ ಹೊಡ್ಕೊಂಡು, ಮನೆ ತೊಳ್ಕೊಂಡು ಇರಲಿಕ್ಕೆ ಅನುಕೂಲ ಆಗ್ತದೆ. ಇವ್ರೇನು ಮಾಡಿದ್ದಾರೆ ಅಂದರೆ ದೂರ ಹೊಡೆಯೋದು ಬೇಡ, ಕಸ ಹೊಡೆಯೋದು ಬೇಡ. ಸಾಮಾನಾದರೂ ಹೆಂಗೆ ತೊಗೊಂಡಿರ್ತಾರೆ ಹಂಗೆ ಹೊಳ್ಳಿ ಜೋಡಿಸಿಟ್ರೆ ಅನುಕೂಲ ಆಗತ್ತಲ್ವ. ನೋಡ್ರಿ ನೀವೇನು ಅನ್ನಿಸ್ತಿತ್ತು ನಮ್ಮ ಮಠದ ಪರಿಸ್ಥಿತಿ. ಈಗ ಹೆಚ್ಚಿಗೆ ಏನಾರು ಅಂತೀಯ ಅನ್ನೋ ಹಾಗಿಲ್ಲ, ಬಿಡೋ ಹಾಗಿಲ್ಲ ಕೂಡ. ಕುಡಿಲಿಕ್ಕೆ ನಳ ಬಂದಿಲ್ಲ ಇವೆ ನೀರು ತರಬೇಕಂದ್ರೆ. ಸಿದ್ಧಾರೂಢ ನನ್ನಪ್ಪ ಎಂದ ಮೇಲೆ ನನ್ನ ಮೇಲೆ ದಯ ತೋರಿಸ್ತಾನೋ ಗೊತ್ತಿಲ್ಲ. ಎಂದ ನಾ ಸ್ವಂತ ಒಂದು ಗೂಡು ಸಣ್ಣದು ಪುಟ್ಟದ ಒಂದು ಮನೆ ಸಡ್ಡನಾದರೂ ಪರವಾಗಿಲ್ಲ, ಯಾವಾಗ ಹಾಕ್ತೀನೋ ಗೊತ್ತಿಲ್ಲ. ಹಾಕಿದರೆ ನಮ್ಮದು ಅನ್ನತಕ್ಕಂಥದ್ದೊಂದು ಸಣ್ಣ ಹರ್ಕೋ ಮುರ್ಕೋ ಮನೆ ಆದರೂ ಪರವಾಗಿಲ್ಲ. ಏನು ಹಾಕತ್ತಂತ ಕೇಳಿದರೆ ಯಾವುದೋ ಇರಲಿ, ನಮ್ಮದೇ ಸ್ವಂತ ಒಂದು ಮನೆಯಾಗಿದ್ರೆ ನಾವು ಎಂದರ ಬರಲಿ, 6 ತಿಂಗಳಿಗಾರ ಬರಲಿ, ವರ್ಷಕ್ಕರ ಬರಲಿ, 10 ವರ್ಷಕ್ಕರ ಬರಲಿ, ನಾವು ಇಟ್ಟಿರ್ತಕ್ಕಂಥ ಸಾಮಾನು ಹಾಗೆ ಇರ್ತಾವೆ. ನಾ ಕೀಲಿ ಹಾಕ್ಕೊಂಡು ಹೋದ್ವಿ ಅಂತಂದರೆ ಹೊಳ್ಳಿ ಬಂದು ಜೀಡ ಹೊಡೆದು ಧೂಳ ಹೊಡ್ಕೊಂಡು ತೊಳ್ಕೊಂಡು ಇರಲಿಕ್ಕೆ ಅನುಕೂಲ ಆಗ್ತವೆ. ಯಾಕೆಂದರೆ ದೈದು ಮಡದಾಗಿದ್ದರೆ ಎಲ್ಲ ಸಾಮಾನು ಸಹ ಸರಿಯಾಗಿಡಲ್ಲ. ಎಂಥ
ಜನನಪ್ಪ ಇವರು. ಇದನ್ನೆಲ್ಲ ಬಂದು ನಾನೇ ಎತ್ತಿಟ್ಕೋಬೇಕು ಗಂಡು ಮಕ್ಕಳ ಥರ. ಬರ್ರಿ ಗುಡಿಗೆ ಹೋಗೋಣ. ಇಲ್ಲಿ ಏನೇನು ಮಾಡ್ಯಾರ ಗೊತ್ತಿಲ್ಲ. ನೋಡ್ರಿ ಇಲ್ಲಿ ಕೂಡ ಹಾಗೆ ಎಲ್ಲ ಮಾಡ್ದ ಹಾಗೆ ಇಟ್ಟಿದ್ದಾರೆ. ಇದೊಂದು ತಕ್ಕ ಮಟ್ಟಿಗೆ ಪರವಾಗಿಲ್ಲ. ಸ್ವಲ್ಪ ಪರವಾಗಿಲ್ಲ, ಸ್ವಚ್ಛಿಟ್ಟಿದ್ದಾರೆ ಸ್ವಲ್ಪದ್ರ ಮಟ್ಟಿಗೆ, ಆದರೂ ಪರವಾಗಿಲ್ಲ. ನೋಡಿ, ಇಷ್ಟೇ ನನ್ನ ಆಶ್ರಮದ ಕತೆ. ಯಾರಾದರೂ ನನ್ನಂಥವರು ಮತ್ತೊಬ್ಬರ ಆಶ್ರಮದಲ್ಲಿ ಇದ್ದವರಾಗಿದ್ದರೆ, ಗೃಹಸ್ಥರೇ ಆಗಿರ್ಬೋದು, ಇಂಥ ಸನ್ಯಾಸಿಗಳೇ ಆಗಿರ್ಬೋದು, ನಮ್ಮ ಥರ ಬೇರೆಯವರ ಆಶ್ರಮದಲ್ಲಿ ಇದ್ದವರಾಗಿದ್ದರೆ, ನಿಮ್ಮ ಆಶ್ರಮದಲ್ಲಿನೂ ಎಲ್ಲರ ಹೋಗಿ ಬಂದರೆ, ಯಾವ್ರಿಗಾರ ಹೋಗಿ ಬಂದರೆ, ಬರೋದ್ರೊಳಗೆ ನಿಮ್ಮ ಆಶ್ರಮನೂ ಹೀಗೆ ಆಗಿರುತ್ತಾ ಅಥವಾ ಇಲ್ವಾ ಕಮೆಂಟ್ ಮುಖಾಂತರ ತಿಳಿಸಿ. ನಿಮ್ಮ ಫ್ಯಾಮ್ಲಿ ಕುಟುಂಬಕ್ಕೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಯಾಕಂದರೆ ವಿಡಿಯೋ ತೋರಿಸ್ಬಾರ್ದಂತ ಅಂದ್ಕೊಂಡಿದ್ದೆ, ಮಾಡಲೇಬಾರ್ದು ಅಂದ್ಕೊಂಡಿದ್ದೆ, ಏನೋ ಗೊತ್ತಿಲ್ಲ, ನನ್ನ ಭಾವನೆನ ಹೇಳ್ಕೋಬೇಕಂತ ಅನಿಸ್ತು, ಹೇಳ್ಕೊಂಡಿದ್ದೀನಿ. ಇಷ್ಟ ಆದರೆ ನೋಡ್ರಿ, ಇಲ್ಲ ಅಂದರೆ ಬಿಟ್ಟು ಬಿಡ್ರಿ. ಯಾವುದಕ್ಕೂ ಬೇಜಾರಿಲ್ಲ. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ.